ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಂಕಲಾ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮ್ಮ ಮುಂದೆ ನಾನು ಉತ್ತರ ಕರ್ನಾಟಕದ ಫೇಮಸ್ ಸ್ವೀಟ್ ರೆಸಿಪಿ ಅಂತಲೇ ಹೇಳ್ಬೋದು, ಪುಟಾಣಿಯಿಂದ ಮಾಡಿರೋಂತಹ ಕರದಂಟು. ಸೊ ಈ ಪುಟಾಣಿಯಿಂದ ಮಾಡಿರೋಂತಹ ಕರದಂಟನ್ನ ಇವತ್ತಿನ ರೆಸಿಪಿಲಿ ಅಮ್ಮ ಮಾಡಿರೋದು ಆ್ಯಕ್ಚುಲಿ. ಸೊ ಅವ್ರು ಯಾವ ಥರ ಅಳತೆಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ಪುಟಾಣಿ ಮಾಡೋಕ್ಕೆ ಮೊದಲನೇದಾಗಿ ಇಲ್ಲಿ 2 ಲೋಟ ಅಥವಾ 2 ಕಪ್ ಆಗೋಷ್ಟು ಸಕ್ಕರೆನ ತೊಗೊಂಡಿದ್ದೀವಿ. ಆ 2 ಕಪ್ ಸಕ್ಕರೆಗೆ ಒಂದು ಚಿಕ್ಕ ಲೋಟದಿಂದ ನೀರನ್ನ ಹಾಕ್ಕೊಂಡ್ಬಿಟ್ಟು ಸ್ಟವ್ ಆನ್ ಮಾಡಿಬಿಟ್ಟು ಅದನ್ನ ಬೇಯಿಸೋಕ್ಕೆ ಇಟ್ಟಿರೋದು. ಸೊ ಸಕ್ಕರೆ ಇಲ್ಲಿ ಪಾಕ ಥರ ಆಗಬೇಕು. ಸಕ್ಕರೆ ಪಾಕ ರೆಡಿ ಆಗೋ ತನಕ ನಾವು ಅದಕ್ಕೆ ಅಂತ ಹೇಳಿಬಿಟ್ಟು ಒಣ ತೆಂಗಿನಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀವಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಣ ತೆಂಗಿನಕಾಯಿ ಮತ್ತು 4ರಿಂದ 5 ಏಲಕ್ಕಿನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀವಿ. ಅದನ್ನು ನೀವು ಪೌಡ್ರು ಸಹ ಆಗಿ ಮಾಡ್ಕೊಳ್ಬೋದು. ಸೊ ಇವಾಗ ಸಕ್ಕರೆ ಕುದೀತಾ ಇದೆ, ನೋಡ್ತಾ ಇರ್ಬೋದು. ಸಕ್ಕರೆ ನೀಟಾಗಿ ಕರಗಿಬಿಟ್ಟು ಆಣನ ರೆಡಿ ಮಾಡ್ಕೊಳ್ಬೇಕು. ಸೊ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸಕ್ಕರೆನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಾ, ಒಂದು ಸ್ವಲ್ಪನೇ ನೀರು ಹಾಕಿಬಿಟ್ರೇ ಪಾಕ ಎಷ್ಟೊಂದು ಆಗುತ್ತೆ ಅಂತ ಹೇಳಿಬಿಟ್ಟು. ಪುಟಾಣಿ ಕರದಂಟಿಗೆ ಆಣ ತುಂಬ ಚೆನ್ನಾಗಿ ಬಂದರೆ ಮಾತ್ರ ಇದು ಕರದಂಟು ಪ್ರಾಪರಾಗಿ ಬರುತ್ತೆ, ಇಲ್ಲಾಂದರೆ ಇದರ ಗಟ್ಟಿಯಾದರೂ ಆಗಿಬಿಡುತ್ತೆ, ಇಲ್ಲಾಂದರೆ ತುಂಬಾ ನೀರಾಗಿ ಆಗಿಬಿಡುತ್ತೆ. ಸೊ ಆಣ ಬಂದಿರೋದನ್ನ ನಾವು 2 ಟೈಪಾಗಿ ಚೆಕ್ ಮಾಡ್ಬೋದು. ಒಂದು ಬಟ್ಲಲ್ಲಿ ನೀರು ತೊಗೊಂಡ್ಬಿಟ್ಟು ಅದರಲ್ಲಿ ಆಣನ ಹಾಕಿಬಿಟ್ಟು ಒಂದು ರೌಂಡ್ ಶೇಪಲ್ಲಿ ಉಂಡೆ ಥರ ಬರಬೇಕು. ಅದು ನೀರಿಂದ ಏನು ಪಾಕದ್ದು ಹನಿ ಹಾಕಿರ್ತೀವಲ್ವ, ಆ ಥರನೂ ನೋಡ್ಕೊಳ್ಬೋದು ಆಣ ಬಂದಿದೆನಾ ಇಲ್ಲ ಅಂತ ಹೇಳಿಬಿಟ್ಟು ಹಿಟ್ಟನ್ನ ಕಲಿಸ್ಕೊಳ್ಳೋಕ್ಕೆ. ಸೊ ಇನ್ನೊಂದು ರೀತಿಲಿ ಆಣನ ಯಾವ ಥರ ಚೆಕ್ ಮಾಡ್ಬೋದು ಅಂತ ಹೇಳಿಬಿಟ್ರೆ, ಇನ್ನೊಂದು ಥರ ಯಾವ ಥರ ಚೆಕ್ ಮಾಡ್ಬೋದು ಅಂದರೆ, ಸ್ಪೂನಲ್ಲಿರೋಂಥ ಆಣನ ನಾವು ಕೈಯಲ್ಲಿ ತೊಗೊಂಡ್ಬಿಟ್ಟು ಅದನ್ನ ಪ್ರೆಸ್ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ನಾವು ಸಕ್ಕರೆ ಪಾಕದ್ದು ಅದನ್ನ ಪ್ರೆಸ್ ಮಾಡಿದ್ರೆ ಈ ಥರ ಎಳೆ ಎಳೆ ಆಗಿ ಬರ್ತಾ ಇರಬೇಕು, ಕೈಗೆ ಅಂಟ್ಕೊಳ್ಬೇಕು. ಸೊ ಆ ಥರ ಬಂದರೆ ಆಣ ಬಂದಿದೆ ಅಂತ ಹೇಳ್ಬೋದು ನಾವು. ಸೊ 2 ಲೋಟ ಸಕ್ಕರೆಗೆ ನಾವು 1/4 ಆಗೋಷ್ಟು ಪುಟಾಣಿ ಪುಡಿನ ತೊಗೊಂಡಿರೋದು. ಆಣ ಬಂದಮೇಲೆ ಅದಕ್ಕೆ ಬಿಸಿಯಾಗಿರಬೇಕಾದ್ರೇ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಹೋಗಬೇಕು. ಸೊ ನೋಡ್ತಾ ಇರ್ಬೋದು, ಕರದಂಟಿಗೆ ಯಾವ ಥರ ಆಣ ಪುಡಿ ಹಾಕಿಬಿಟ್ಟು ಯಾವ ಥರ ನಾವು ಕಲಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ತುಂಬ ಜಾಸ್ತಿನೂ ಪುಡಿನ ಇದಕ್ಕೆ ಸೇರಿಸ್ಕೊಳ್ಬಾರ್ದು. ಎಷ್ಟು ಸಕ್ಕರೆ ತೊಗೊಂಡಿರ್ತೀವಿ ಅದಕ್ಕಿಂತ 1/4 ಭಾಗ ಕಡಿಮೆ ಅಥವಾ ಒಂದು ಅರ್ಧ ಭಾಗ ಕಡಿಮೆ ಆಗೋಷ್ಟು ಪುಟಾಣಿ ಪುಡಿನ ತೊಗೊಳ್ಬೋದು. ಸೊ ಅದನ್ನು ತೊಗೊಂಡ್ಬಿಟ್ಟು ನೀಟಾಗಿ ತಿರುಗ್ಕೊಂಡು ಹೋಗಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಅಂಟಿಂದು ಪೇಸ್ಟ್ ರೆಡಿ ಆಗ್ತಾಯಿದೆ ಅಂತ ಹೇಳಿಬಿಟ್ಟು. ಅದರೊಳಗನೆ ನಾವು ತುರಿದಿಟ್ಕೊಂಡಿರೋಂಥ ಕಾಯಿ ತುರಿನ ಸಹ ಅದರಲ್ಲೇ ಹಾಕಿಬಿಟ್ಟು ಸೇರಿಸ್ಕೊಳ್ಬೋದು. ಬೇಕು ಅಂದರೆ ನೀವು ಸಪ್ರೇಟಾಗೂ ಮೇಲ್ಗಡೆನೂ ಹಾಕ್ಕೊಳ್ಬೋದು, ಬಟ್ ಮೇಲ್ಗಡೆ ಹಾಕಿಬಿಟ್ರೆ ಅದೆಲ್ಲ ಉದುರೋಗುತ್ತೆ ಅಂತ ಹೇಳಿಬಿಟ್ಟು ನಾವು ಅದರಲ್ಲೇ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ವಿ. ಅದ್ರ ಜೊತೆ ಏಲಕ್ಕಿ ಪೌಡ್ರು ಸಹ ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡ್ವಿ. ಸೊ ಈ ಥರ ಕನ್ಸಿಸ್ಟೆನ್ಸಿಲಿ ಹಿಟ್ಟನ್ನ ಹಾಕ್ಕೊಳ್ಬೇಕು. ಅದಾದಮೇಲೆ ಒಂದು ಪ್ಲೇಟ್ಗೆ ನಾವು ತುಪ್ಪ ಅಥವಾ ಎಣ್ಣೆನ ಸವರ್ಕೊಂಡು ಇಟ್ಕೊಂಡಿದ್ದೀವಿ. ಅದಕ್ಕೆ ನಾವು ಮಿಕ್ಸ್ ಮಾಡಿರೋಂತಹ ಪುಟಾಣಿ ಹಿಟ್ಟಿಂದು ಮತ್ತು ಸಕ್ಕರೆ ಪಾಕದ್ದು ಮಿಕ್ಸರ್ ಇರುತ್ತಲ್ವ, ಅದನ್ನು ನಾವು ಆ ಪ್ಲೇಟ್ಗೆ ಹಾಕ್ಕೊಳ್ಬೇಕು. ಸೊ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೀರಾಗಿರಬೇಕಾದ್ರೇ ನಾವು ಪ್ಲೇಟ್ಗೆ ಹಾಕ್ಕೊಳ್ಬೇಕು, ಅಂದರೆ ಮಾತ್ರ ಕರದಂಟು ತುಂಬ ಸ್ಮೂತಾಗಿ ಬರುತ್ತೆ. ಸೊ ಇವಾಗ ಅದು ಸಕ್ಕರೆ ಪಾಕ ಮತ್ತು ಪುಟಾಣಿ ಪುಡಿದು ಮಿಕ್ಸರ್ ಹಾಕಾಯಿತು ಇದಕ್ಕೆ ಪ್ಲೇಟ್ಗೆ. ಅದರ ಮೇಲೆ ಸ್ವಲ್ಪ ರುಚಿಗಂತ ಹೇಳಿಬಿಟ್ಟು ಗೋಡಂಬಿನ ಹಾಕ್ಕೊಳ್ತಾ ಇದ್ದೀವಿ. ಸೊ ನೀವು ಇನ್ನೂ ಸ್ವಲ್ಪ ಟೇಸ್ಟ್ ಬೇಕಂದರೆ ಇದರ ಮೇಲೆ ಹುರ್ಕೊಂಡಿರೋಂತಹ ಗಸಗಸೆನೂ ಸಹ ಹಾಕ್ಕೋಬೋದು, ಅದು ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಸೊ ಈ ಸ್ವೀಟ್ ರೆಸಿಪಿ ಬಂದುಬಿಟ್ಟು ಉತ್ತರ ಕರ್ನಾಟಕದ ಸೈಡು ತುಂಬಾ ಫೇಮಸ್ಸು. ಯೂಶ್ವಲಿ ನಾಗರ ಪಂಚಮಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಮಾಡ್ತಾರೆ, ಇಲ್ಲಾಂದರೆ ಯಾವಾಗಾದರೂ ಸ್ವೀಟ್ ತಿನ್ನಬೇಕು ಅಂತ ಅನಿಸಿದ್ರೂ ಮಾಡ್ತಾರೆ. ಸೊ ಉತ್ತರ ಕರ್ನಾಟಕ ಸೈಡ್ ಅವರಾಗಿದ್ದರೆ ಈ ರೆಸಿಪಿ ಬಗ್ಗೆ ಗೊತ್ತಿರುತ್ತೆ ಯೂಶ್ವಲಿ. ಸೊ ಇಲ್ಲಿ ಅಮ್ಮ ಮಾಡಿರೋದು ಆ್ಯಕ್ಚುಲಿ ಈ ರೆಸಿಪಿನ ಯಾವ ಥರ ಸಕ್ಕರೆ ಪುಟಾಣಿ ಮತ್ತು ಯಾವ ಪ್ರಮಾಣದಲ್ಲಿ ತೊಗೊಂಡಿರೋದು ಅಂತ ಹೇಳಿಬಿಟ್ಟು ಹೋಪ್ ನಿಮಗೆ ಈ ವಿಡಿಯೋ ಮೂಲಕ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ 2 ಲೋಟ ಸಕ್ಕರೆ ಮತ್ತು 1/4 ಆಗೋಷ್ಟು ಪುಟಾಣಿ ಪುಡಿನ ತೊಗೊಂಡ್ಬಿಟ್ಟು ಕರದಂಟನ್ನ ರೆಡಿ ಮಾಡಿರೋದು. ಸೊ ಇದೆಲ್ಲ ಮಿಕ್ಸರ್ ಪ್ಲೇಟ್ಗೆ ಹಾಕಿದ ನಂತರ 5 to 10 ಮಿನಿಟ್ಸ್ ನಾವು ಡ್ರೈ ಆಗೋಕ್ಕೆ ಬಿಡಬೇಕು. ಸೊ ಪುಟಾಣಿ ಪುಡೀಲಿ ಬೇಗನೆ ಡ್ರೈ ಆಗೋಂಥ ಅಂಶ ಇರುತ್ತೆ. ಸೊ ನಾವು 5 to 10 ಮಿನಿಟ್ಸ್ ಆದ ನಂತರ
ಚಾಕು ತೊಗೊಂಡ್ಬಿಟ್ಟು ಅದನ್ನ ನೀಟಾಗಿ ಕರ್ದಂಟು ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ಇವಾಗ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ಹೇಳಿಬಿಟ್ಟು. ಸೊ ಪುಟಾಣಿ ಕರ್ದಂಟು ಮಾಡೋದು ತುಂಬಾ ಸುಲಭ. ಸೊ ನೀವು ಮನೆಯಲ್ಲಿ ಈ ಸ್ವೀಟ್ನ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಹೇಳಿ. ಯಾವ ಥರ ಸ್ವೀಟ್ ಬಂದಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹೋಪ್ ನಿಮಗೆ ಈ ಉತ್ತರ ಕರ್ನಾಟಕದ ಫೇಮಸ್ ಸ್ವೀಟ್ ಪುಟಾಣಿ ಕರ್ದಂಟು ರೆಸಿಪಿ ಇಷ್ಟ ಆಯಿತು ಅಂತ ನಾನು ಅಂದ್ಕೊಳ್ತೀನಿ. ಈ ಪುಟಾಣಿ ಕರ್ದಂಟು ಮಾಡಿರೋದು ಅಮ್ಮ, ನಾನು ಜಸ್ಟ್ ವಿಡಿಯೋ ಮಾಡಿರೋದು ಮಾತ್ರ. ನಾನು ಈ ರೆಸಿಪಿನ ಒನ್ ಟೈಮ್ ಟ್ರೈ ಮಾಡ್ತೀನಿ. ಸೊ ನೀವು ಮನೇಲಿ ಟ್ರೈ ಮಾಡಿ ಯಾವ ಥರ ಕರ್ದಂಟು ಬರುತ್ತೆ ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಹೋಪ್ ನಿಮಗೆ ಉತ್ತರ ಕರ್ನಾಟಕದ್ದು ಸಾಫ್ಟ್ ಆಗಿರೋಂತಹ ಪುಟಾಣಿ ಕರ್ದಂಟು ರೆಸಿಪಿ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.